ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್. ನೀವು ಸಾಲ ಪಡೆಯಲು ಹೋಗಿದ್ದೀರಾ. ಇನ್ನು ಕಳಪೆ ಸಿಬಿಲ್ ಸ್ಕೋರ್ ಕಾರಣಕ್ಕೆ ನಿಮ್ಮ ಸಾಲದ ಅರ್ಜಿ ತಿರಸ್ಕೃತವಾಗಿದೆಯೇ? ಹಾಗಿದ್ರೆ ನಿಮಗೊಂದು ಸಂತಸದ ಸುದ್ದಿ ಇದೆ. ಇನ್ಮುಂದೆ ಲೋನ್ ಪಡೆಯಲು ಈ ದಾಖಲೆ ಬೇಕಾಗಿಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆಯೋ ಹೊರಡಿಸಿರುವ ಹೊಸ ನಿಯಮದ ಪ್ರಕಾರ ಕೇವಲ ಕಡಿಮೆ ಅಥವಾ ಸಿಬಿಲ್ ಸ್ಕೋರ್ ಇಲ್ಲ ಎಂಬ ಕಾರಣಕ್ಕೆ ಬ್ಯಾಂಕ್ಗಳು ಸಾಲದ ಅರ್ಜಿಯನ್ನು ತಿರಸ್ಕಾರ ಮಾಡುವಂತಿಲ್ಲ ಅಂತ ಹೇಳಿ ತಿಳಿಸಿದೆ. ಹಾಗಿದ್ರೆ ಏನು ಈ ಸುದ್ದಿ ಅಂತ ತಿಳಿಯಲು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದೇ ರೀತಿ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೂಡ ಕೊಟ್ಟು ಸಹಕರಿಸಿ. ಇತ್ತೀಚೆಗೆ ಲೋಕಸಭೆಯಲ್ಲಿ ಕೇಂದ್ರ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಆರ್ಬಿಐನ ಕೆಲವು ನಿಯಮಗಳನ್ನು ಉಲ್ಲೇಖಿಸಿ ಈ ವಿಷಯವನ್ನ ಸ್ಪಷ್ಟಪಡಿಸಿದ್ದಾರೆ. ಆರ್ಬಿಐ ಜನವರಿ 6, 2025 ಹೊರಡಿಸಿದ ಮಾಸ್ಟರ್ ಡೈರೆಕ್ಷನ್ ನಲ್ಲಿ ಬ್ಯಾಂಕ್ಗಳು ಮತ್ತೆ ಹಣಕಾಸು ಸಂಸ್ಥೆಗಳು ಕೇವಲ ಕ್ರೆಡಿಟ್ ಹಿಸ್ಟರಿ ಅಂದ್ರೆ ಸಾಲದ ಇತಿಹಾಸ ಇಲ್ಲ ಎಂಬ ಕಾರಣಕ್ಕೆ ಸಾಲದ ಅರ್ಜಿಯನ್ನು ತಿರಸ್ಕರಿಸಬಾರದು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಆದರೆ ಯಾರಿಗೆ ಇದರಿಂದ ಹೆಚ್ಚು ಪ್ರಯೋಜನ ಸಿಗಲಿದೆ? ಈ ನಿಯಮದಿಂದ ಮೊದಲ ಬಾರಿಗೆ ಸಾಲವನ್ನು ಪಡೆಯಲು ಬಯಸುವವರಿಗೆ ಬಹಳ ಪ್ರಯೋಜನವಾಗಲಿದೆ. ಉದಾಹರಣೆಗೆ ಗೃಹ ಸಾಲ, ವಾಹನ ಸಾಲ ಅಥವಾ ವೈಯಕ್ತಿಕ ಸಾಲಕ್ಕೆ ಅರ್ಜಿ ಸಲ್ಲಿಸುವಾಗ ಕೆಲವರಿಗೆ ಯಾವುದೇ ಸಾಲದ ಇತಿಹಾಸ ಇರೋದಿಲ್ಲ. ಇದರಿಂದಾಗಿ ಅವರ ಸಿಬಿಲ್ ಸ್ಕೋರ್ ಉತ್ತಮವಾಗಿರುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಬ್ಯಾಂಕ್ಗಳು ಈ ಮೊದಲು ಸಾಲವನ್ನು ನೀಡಲು ಹಿಂಜರಿತಾ ಇದ್ವು. ಆದರೆ ಈಗ ಹೊಸ ನಿಯಮದ ಪ್ರಕಾರ ಬ್ಯಾಂಕ್ಗಳು ಅರ್ಜಿದಾರರ ಆದಾಯ ಮತ್ತು ಸಾಲ ಮರುಪಾವತಿ ಸಾಮರ್ಥ್ಯವನ್ನು ಪರಿಶೀಲಿಸಿ ಸಾಲವನ್ನು ನೀಡಬೇಕಾಗ್ತದೆ. ಹಾಗಿದ್ರೆ ಸರಿಯಾದ ಸಿಬಿಲ್ ಸ್ಕೋರ್ ಇಲ್ಲದೇ ಇದ್ರೂ ಕೂಡ ಸಾಲ ಸಿಗ್ತದೆಯೇ? ಇಲ್ಲ. ಒಂದು ವೇಳೆ ಹಳೆಯ ಸಾಲವನ್ನು ಮರುಪಾವತಿಸದೆ, ಕಂತುಗಳನ್ನು ಸರಿಯಾಗಿ ಪಾವತಿಸದೆ ಸಿಬಿಲ್ ಸ್ಕೋರ್ ಹಾಳು ಮಾಡಿಕೊಂಡವರಿಗೆ ಈ ನಿಯಮ ಅನ್ವಯವಾಗುವುದಿಲ್ಲ. ಅದೇ ರೀತಿ ಬ್ಯಾಂಕ್ಗಳು ಸಾಲ ನೀಡುವಾಗ ಸಾಲಗಾರರ ಹಣಕಾಸು ಇತಿಹಾಸ, ಹಿಂದಿನ ಸಾಲದ ದಾಖಲೆ, ಇನ್ನು ಸಾಲದ ವಿಳಂಬ ಪಾವತಿಯಂತ ಅಂಶಗಳನ್ನು ಕಡ್ಡಾಯವಾಗಿ ಪರಿಶೀಲನೆ ಮಾಡಬೇಕು. ಆದರೆ ಕೇವಲ ಸಿಬಿಲ್ ಸ್ಕೋರ್ ಕಾರಣಕ್ಕೆ ಸಾಲವನ್ನು ತಿರಸ್ಕಾರ ಮಾಡುವಂತಿಲ್ಲ ಅಂತ ಹೇಳಿ ತಿಳಿಸಿರುವಂಥದ್ದು. ಸ್ನೇಹಿತರೆ, ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತಷ್ಟು ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕನ್ನು ಕೊಟ್ಟು ಕೂಡ